ನಾವು ಇನ್ನೊಬ್ಬರ ತಪ್ಪನ್ನು ಹುಡುಕೋ ಬದಲಿ ನಮ್ಮ ತಪ್ಪುಗಳು ಏನೇನಿದೆ ಅನ್ನೋದನ್ನು ಸರಿಯಾಗಿ ತಿದ್ಕೊಳ್ಳೋಣ. ಯಾಕಂದರೆ ಇನ್ನೊಬ್ಬರ ತಪ್ಪುಗಳನ್ನು ಹುಡುಕೋದ್ರಲ್ಲಿ ಆಡ್ಕೊಳ್ಳೋದ್ರಲ್ಲಿ ಬೆಲೆ ಇಲ್ಲ, ಕಿಮ್ಮತ್ತಿಲ್ಲ. ಮೊದಲು ನಮ್ಮ ಬೆನ್ನು ನಮಗೆ ಕಾಣಲ್ಲ ಅಲ್ವಾ? ಹಾಗೆ ನಮ್ಮ ತಪ್ಪುಗಳನ್ನು ನಾವು ಸರಿದೂಗಿಸ್ಕೋಬೇಕು. ಅಂದಾಗ ಮಾತ್ರ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು, ಹೌದಲ್ವಾ? ಅವ್ರು ಯಾರೇ ಆಗಲಿ, ಅವ್ರು ಏನೇ ಆಗಲಿ, ಅವ್ರು ಯಾವ ಕೆಲಸನೇ ಮಾಡಲಿ, ಮೊದಲು ನಾವಾಗಿರೋದನ್ನು ಕಲಿಬೇಕು. ಮಕ್ಕಳು ಶಾಲೆ ಕಲೀಲಿಲ್ಲ ಅಂತಂದರೆ ಇದು ಯಾರ ಬರೆದ ಕಥೆಯೋ, ನಮಗಾಗಿ ಬಂದ ವ್ಯಥೆಯೋ, ಕೊನೆಗೇನು ಅರೆಯಲಾರೆ, ಬಾಳು ಹಾಳಾದೀತೆ, ಬಾಳು ಹಾಳಾದೀತೆ. ಶಾಲೆ ಕಲ್ತ್ರ ಜಾಬ್ ಮುಖಾಂತರ ಅಮೇರಿಕಾ, ನ್ಯೂಜಿಲ್ಯಾಂಡ್, ನೆದರ್ಲ್ಯಾಂಡ್, ಇಂಗ್ಲೆಂಡ್ ಒಟ್ಟು ಎಲ್ಲ ಕಡೆ ಜಾಬ್ ಮುಖಾಂತರ ಹೋಗಿ ಜಾಬ್ ಮುಖಾಂತರನೇ ಟೂರ್ ಮಾಡ್ಕೊಂಡು ಬರ್ಬೋದು. ಭಿಕ್ಷೆ ಬೇಡಿದ್ರೂ ಪರವಾಗಿಲ್ಲ, ಮರ್ಯಾದೆ ಎಲ್ಲ ಜಾಗದಲ್ಲಿ ಇರಬಾರ್ದು. ಭಿಕ್ಷೆ ಬೇಡಿದ್ರೂ ಪರವಾಗಿಲ್ಲ, ವೇಷ ಹಾಕೋದು, ವೇಷ ಆಗೋದು ಇಂಥ ಕೆಲಸ ಮಾಡಬಾರ್ದು. ನಾವು ಯಾವತ್ತೂ ನಮ್ಮತನನ ಕಳ್ಕೋಬಾರ್ದು. ನಮ್ಮತನನ, ನಂಬಿಕೆನ ಕಳ್ಕೊಂಡ್ರೆ ಮತ್ತೊಳ್ಳೆ ಇಲ್ಲಿ ಬೆಲೆ ಸಿಗಲ್ಲ. ಕಷ್ಟ ಯಾರಿಗಿಲ್ಲ ಹೇಳಿ? ಇಲ್ಲಿ ಪ್ರತಿಯೊಬ್ಬರಿಗೂ ಅವರವರದ್ದಾದಂಥದ್ದು ಒಂದು ರೀತಿ ಕಷ್ಟ ಇರುತ್ತೆ. ಆ ಕಷ್ಟ ಎನ್ನುವುದು ಅವ್ರಿಗೆ ಗೊತ್ತು. ಅದರಲ್ಲೂ ಹೆಣ್ಣು ಅಂತಂದರೆ ತುಂಬಾ ಕಷ್ಟ ಇರುತ್ತೆ. ಆ ಕಷ್ಟದಲ್ಲೂ, ಆ ನೋವುದಲ್ಲೂ ಮುಖವಾಡದ ನಗು ಬರೆಸೋಳೆ ಹೆಣ್ಣು. ಅಂಥ ಹೆಣ್ಣಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್, ಅವರಿಗೆ ಗೌರವ ಸಲ್ಲಿಸೋಣ. ನಮಗೆ ಇಷ್ಟಪಟ್ಟಿದ್ದೆಲ್ಲ ಸಿಗೋದಿಲ್ಲ ಅಂತೀವಲ್ಲ, ಸಿಗುತ್ತೆ, ಆದರೆ ಕಲಿಬೇಕಷ್ಟೆ. ಇಲ್ಲಿ ನಾವು ಕಲ್ತು ಮುಂದೆ ಬರಬೇಕಷ್ಟೆ. ಅಂದಾಗ ಮಾತ್ರ ನಾವು ಇಷ್ಟಪಟ್ಟಿದ್ದು ಸಿಗುತ್ತೆ. ಒಂದು ಜಾಬ್ ಮಾಡ್ತಾ ಹೋದಂಗೆಲ್ಲ ನಾವು ಇಷ್ಟಪಟ್ಟಿದ್ದು, ನಾವು ಇಷ್ಟಪಡಲಾರ್ದು ನಮ್ಮ ಹಿಂದೆ ಬರ್ತಾವೆ. ಅದಕ್ಕೆ ಹೇಳೋದು, ದುಡ್ಡಿದ್ರೆ ದುನಿಯಾ ಅಂತೇಳಿ. ಕಲಿಬೇಕಿಲ್ಲಿ, ಕಲಿತಷ್ಟು ನಮ್ಮ ಜೀವನ ಮುಂದೆ ಬೆಳವಣಿಗೆ ಆಗುತ್ತೆ.